ಹಲೋ ಗಾಯ್ಸ್, ಇವತ್ತು ನಾವು ಒಂದು ಫ್ಯಾಂಟಸಿ ಲವ್ ಸ್ಟೋರಿನ ನೋಡ್ತಾ ಇದೀವಿ. ಈ ಮೂವಿ ಹೀರೋಯಿನ್ ಒಂದು ವಿಚ್ ಆಗಿರ್ತಾಳೆ, ಆದ್ರೆ ಇವಳಿಗೊಂದು ಶಾಪ ಇರುತ್ತೆ. ಇವಳನ್ನ ಯಾರು ಪ್ರೀತಿಸ್ತಾರೋ ಅವರು ಬೇಗ ಸತ್ತೋಗ್ಬಿಡ್ತಾರೆ ಅಂತ. ಆದ್ರೂ ಕೂಡ ನಮ್ ಹೀರೋ ಇವಳನ್ನ ಲವ್ ಮಾಡ್ತಾನೆ. ಇದರಿಂದ ಹುಡುಗಿ ಅವಳಿಗೆ ಸಿಕ್ಕಿರುವಂತ ಒಂದು ಶಾಪನ ಹೇಗೆಲ್ಲ ಬ್ರೇಕ್ ಮಾಡ್ತಾಳೆ, ಕೊನೆಗೆ ಇವರಿಬ್ರು ಒಂದ್ ಆಗ್ತಾರೋ ಇಲ್ವಾ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಬ್ಯೂಟಿಫುಲ್ ಕ್ರಿಯೇಚರ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಪೋಲ್ಟರ್ಗೈಸ್ಟ್ ಅಂತ ಒಂದು ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ಜಾಗದಲ್ಲಿ ನಿಂತ್ಕೊಂಡಿರೋ ಒಂದು ಲೇಡಿನ ನೋಡ್ತೀವಿ. ಆ ಒಂದು ಲೇಡಿ ಹತ್ರ ಈತನ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ ಅವಳನ್ನ ನೋಡೋದಕ್ಕೆ ಅಂತ. ಆಗ ಸಡನ್ ಆಗಿ ಹೇಳ್ತಾನೆ ಇದೆಲ್ಲ ಇವನ ಒಂದು ಕನ್ಸಾಗಿರುತ್ತೆ. ಆಕ್ಚುಲಿ ಈ ರೀತಿ ಒಂದು ಕನ್ಸು ಇವನ್ಗೆ ಡೈಲಿ ಬೀಳ್ತಾನೆ ಇರುತ್ತೆ. ಇದರಿಂದ ಇವನು ಆ ಕನ್ಸಲ್ಲಿ ಬರೋಂತ ಹುಡುಗಿನ ಡ್ರಾಯಿಂಗ್ ಮಾಡ್ತಾನೆ ಇರ್ತಾನೆ. ಹೇಗಾದ್ರೂ ಮಾಡಿ ನನ್ ಕನ್ಸಲ್ಲಿ ಬರೋ ಹುಡುಗಿನ ಹುಡುಕ್ಬೇಕು ಅನ್ಬಿಟ್ಟು. ಮತ್ತೆ ಹಾಗೆ ಇವನು ಜಾಗಿಂಗ್ ಹೋಗ್ತಿರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವನಿರುವಂತಹ ಕ್ಯಾಲಡಿನ್ ಟೌನ್ ಅಲ್ಲಿ ಇವನ್ಗೆ ಇರೋದಕ್ಕೆ ಇಷ್ಟ ಇಲ್ಲ. ಈ ಜಾಗನ ಬಿಟ್ಬಿಟ್ಟು ಓದೋದಕ್ಕೆ ನ್ಯೂಯಾರ್ಕ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತಾನೆ. ಮತ್ತೆ ಇವನ್ಗೆ ಒಬ್ಳು ತಾಯಿ ಕೂಡ ಇರ್ತಾಳೆ. ಅವಳು ಸತ್ತೋಗಿರೋದ್ರಿಂದ ಇವ್ರ ತಂದೆ ತನ್ನ ರೂಮ್ ಇಂದ ಆಚೆನೆ ಬರ್ತಾ ಇರೋದಿಲ್ಲ. ಇದರಿಂದ ಇದೆಲ್ಲ ಟೆನ್ಷನ್ ತಗೋತಾ ಇರ್ತಾನೆ. ಮತ್ತೆ ಇವನು ಕನ್ಸಲ್ಲಿ ನೋಡಿದ್ನಲ್ಲ ಒಂದು ಜಾಗ, ಅದೇ ಜಾಗಕ್ಕೆ ಬರ್ತಾನೆ. ಇದೇ ಜಾಗದಲ್ಲಿ ಯಾವಾಗ್ಲೂ ಕೂಡ ಹುಡುಗಿನ ನೋಡ್ತಾನೆ ಇರ್ತಾನಲ್ಲ. ಈ ಜಾಗಕ್ಕೆ ಬಂದ್ಬಿಟ್ಟು ಹಾಗೆ ಕೂತಿರ್ಬೇಕಾದ್ರೆ ಇವನ್ಗೆ ಒಂದು ಚಿಕ್ಕ ಲಾಕೆಟ್ ಸಿಗುತ್ತೆ. ಅದನ್ನ ಇವನು ತಗೋತಾನೆ. ಮತ್ತೆ ನೆಕ್ಸ್ಟ್ ಸೀನ್ ನಲ್ಲಿ ಇವನು ತನ್ನ ಕಾಲೇಜ್ಗೆ ಹೋಗೋಣ ಅಂದ್ಬಿಟ್ಟು ತನ್ನ ಫ್ರೆಂಡ್ ನ ಕರ್ಕೊಂಡು ತನ್ನ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ಅವನು ಕೂಡ ಹೋಗ್ತಿರ್ಬೇಕಾದ್ರೆ ಇವತ್ತು ಒಂದು ಹೊಸ ಹುಡುಗಿ ಜಾಯ್ನ್ ಆಗ್ತಾ ಇದೆ. ಅವಳು ಆಕ್ಚುಲಿ ರೇವನ್ ವುಡ್ ಇಂದ ಬರ್ತಾ ಇರೋದು ಅಂತ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಇವ್ರನ್ನ ಒಂದು ಕಾಲೇಜ್ ಒಳಗಡೆ ನೋಡ್ತೀವಿ. ಇವರೆಲ್ಲರೂ ಕೂಡ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಅವಾಗ ಹುಡುಗಿನ ಎಂಟ್ರಿ ಆಗುತ್ತೆ. ಈ ಹುಡುಗಿ ಹೆಸರು ಬಂದ್ಬಿಟ್ಟು ಲೀನಾ ಅಂತ. ಈ ಲೀನಾನ ಫ್ಯಾಮಿಲಿ ಒಂದು ವಿಚ್ ಫ್ಯಾಮಿಲಿ ಆಗಿರುತ್ತೆ. ಇದ್ರಿಂದ ಕ್ಲಾಸ್ ಅಲ್ಲಿರೋ ಎಮಿಲಿ ಮತ್ತೆ ಅವನ ಫ್ರೆಂಡ್ ಇಬ್ರು ಕೂಡ ಸೇರ್ಕೊಂಡು ಈ ಹುಡುಗಿಗೆ ರೇಗಿಸ್ತಾ ಇರ್ತವೆ. ಇವಳೊಬ್ಳು ವಿಚ್ಚು ಹಾಗೆ ಹೀಗೆ ಅಂತ. ಅದಕ್ಕೆ ಲೀನನ್ ಕೂಡ ನಮ್ ಬಗ್ಗೆ ತಿಳ್ಕೊಂಡಿದ್ರೆ ಕರೆಕ್ಟ್ ಆಗಿ ಮಾತಾಡಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳಿ ಅನ್ಬಿಟ್ಟು ಹಾಗೆ ಅವ್ರಿಗೆ ಬೈದ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಮತ್ತೆ ನಮ್ ಹೀರೋ ಕಾಲೇಜ್ ನ ಮುಗಿಸ್ಕೊಂಡು ತನ್ನ ಮನೆಗೆ ವಾಪಸ್ ಹೋಗ್ತಾ ಇರ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಹೋಗೋ ಮಧ್ಯದಲ್ಲಿ ಈ ಲೀನಾ ನಿಂತಿರ್ತಾಳೆ. ಇದರಿಂದ ಆಚೆ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ನನ್ ಕಾರ್ ಕೆಟ್ಟೋಗ್ಬಿಟ್ಟಿದೆ ಅಂದಾಗ, ಸರಿ ಆಯ್ತು ಬಿಡು, ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅನ್ಬಿಟ್ಟು ಲೀನಾನ ಕರ್ಕೊಂಡು ಅವಳನ್ನ ಮನೆಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಹೋಗೋ ದಾರಿ ಮಧ್ಯದಲ್ಲಿ ಆ ಕಾಲೇಜ್ ಒಳಗಡೆ ನಡೆದಿನೆಲ್ಲ ತಲೆಗೆ ಹಾಕೊಂಬೇಡ, ಅಲ್ಲಿರೋರೆಲ್ಲ ಮೆಂಟ್ಲುಗಳೇ, ಅವ್ರುಗಳು ಏನೇ ಅಂದ್ರೂ ತಲೆ ಕೆಡ್ಸ್ಕೊಂಬೇಡ ಅನ್ಬಿಟ್ಟು ಅವಳನ್ನ ಹಾಗೆ ಮಾತಾಡಿಸ್ತಾ ಒಂದು ಪರಿಚಯ ಮಾಡ್ಕೊಳ್ತಾ ರೇವನ್ ವುಡ್ಗೆ ತಗೊಂಬಂದ್ ಬಿಟ್ಬಿಟ್ಟು ತನ್ನ ಪಾಡಿಗೆ ತನ್ನ ಮನೆಗೆ ಹೊಂಟೋಗ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಕ್ಯಾಲೆಂಡಿನ ಒಂದು ಟೌನ್ ಅಲ್ಲಿ ಒಂದೇ ಜಾಗದಲ್ಲಿ ಸಿಡಿಲು ಹೊಡಿತಾನೆ ಇರುತ್ತೆ. ಇದರಿಂದ ಆ ಟೌನ್ ಅಲ್ಲಿ ಇರೋ ಜನ ಎಲ್ಲ ಅಲ್ಲಿ ನಿಂತ್ಕೊಂಡಿರ್ತಾರೆ. ಅದೇ ಜಾಗಕ್ಕೆ ನಮ್ ಹೀರೋನು ಕೂಡ ಬರ್ತಾನೆ. ನಮ್ ಹೀರೋ ಬಂದಾಗ ಅದೇ ಅವ ಎಮಿಲಿ ಅಂತ ಇತ್ತಲ್ಲ ಆ ಹುಡುಗಿ ಹೇಳುತ್ತೆ, ಯಾವಾಗ ಇಲ್ಲಿನ ನಮ್ ಟೌನ್ ಗೆ ಬಂದಿದ್ದಳು ಅವಾಗಿಂದ ಈ ಒಂದು ತೊಂದರೆ ಸ್ಟಾರ್ಟ್ ಆಗಿದೆ ಅಂತ. ಈ ಒಂದು ಎಲ್ಲಾ ತೊಂದ್ರೆನು ಆ ಹುಡುಗಿ ಮೇಲೆ ಎತ್ತಾಕ್ತಾ ಇರ್ತಾಳೆ. ಇದರಿಂದ ಈತನು ಎಮಿಲಿಗೆ ಬೈತಾನೆ, ಸುಮ್ನೆ ಯಾರ ಮೇಲೆ ಎತ್ತಾಕ್ಬೇಡ, ನೀನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತಾಡು, ಇಲ್ಲ ಅಂದ್ರೆ ಮಾತಾಡ್ಬೇಡ ಅಂತ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನೋಡ್ತೀವಿ ಇವ್ರನ್ನ ಕ್ಲಾಸ್ ಟೀಚರ್ ಒಂದು ಬುಕ್ ನ ತಗೊಂಡ್ ಬಂದಿರ್ತಾರೆ ಎಲ್ಲರಿಗೂ ಟೀಚ್ ನ ಮಾಡೋದಕ್ಕೆ ಅಂತ. ಅದು ಬ್ಯಾನ್ ಆಗಿರೋ ಬುಕ್. ಇದರಿಂದ ಎಮಿಲಿ ನಾವು ಆ ಬುಕ್ ನ ಓದೋದಿಲ್ಲ, ನಮ್ ತಾಯಿ ಹೇಳಿದರೆ ಈ ತರ ಬುಕ್ ನೆಲ್ಲ ಓದಬಾರ್ದು, ಈ ತರ ಬುಕ್ ಎಲ್ಲ ಓದೋದಕ್ಕೆ ಲೀನಾ ಫ್ಯಾಮಿಲಿ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಲೀನಾ ಫ್ಯಾಮಿಲಿ ಬಗ್ಗೆ ಮತ್ತೆ ಮಾತಾಡೋಕೆ ಶುರು ಹಚ್ಕೋತಾಳೆ. ಮತ್ತೆ ಅಲ್ಲೇ ಕೆಲವು ಮಂತ್ರಗಳನ್ನ ಹೇಳ್ತಾ ಇರ್ತಾಳೆ, ಈ ಲೀನಾ ಫ್ಯಾಮಿಲಿಯಿಂದ ನಮ್ಮನ್ನೆಲ್ಲರನ್ನು ಕಾಪಾಡಿ, ನಮ್ಮ ನಟವನ್ನ ಕಾಪಾಡಿ ಹಾಗೆ ಹೀಗೆ ಅಂತ. ಇದರಿಂದ ಲೀನಾಗೆ ತುಂಬಾ ಕೋಪ ಬಂದ್ಬಿಟ್ಟು ಆ ಕ್ಲಾಸ್ ನಲ್ಲಿ ಇದ್ದಂತ ಕಿಟಕಿ ಗ್ಲಾಸ್ ನೆಲ್ಲ ಹೊಡೆದಾಕ್ಬಿಡ್ತಾಳೆ. ಇದರಿಂದ ಲೀನಾಗೂ ಭಯ ಆಗ್ಬಿಟ್ಟು ಸಿಸ್ಟರ್ಗಳಿಂದ ಎದ್ದು ಹೊಂಟೋಗ್ಬಿಡ್ತಾಳೆ. ಇದನ್ನೆಲ್ಲ ನಮ್ ಈತನ್ ನೋಡ್ತಾ ಇರ್ತಾನಲ್ಲ, ಅವಳಿಗೆ ಸಮಾಧಾನ ಮಾಡ್ಬೇಕು, ಅವಳನ್ನ ಒಂದ್ಸಲಿ ಮೀಟ್ ಆಗ್ಬೇಕು ಅನ್ಬಿಟ್ಟು ಕಾಲಿನ್ ವುಡ್ಗೆ ಬಂದ್ಬಿಟ್ಟು ಲೀನಾ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದಾಗ ಯಾರು ಕೂಡ ಇರೋದೇ ಇಲ್ಲ. ಇದರಿಂದ ಇವನು ಆಚೆ ಬಂದಾಗ ಲೀನಾ ಒಂದು ಗಾರ್ಡನ್ ಅಲ್ಲಿ ಕೂತಿರ್ತಾಳೆ. ಇದರಿಂದ ಹೊಳತ್ರ ಹೋಗ್ಬಿಟ್ಟು ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋತೀಯಾ, ನಿನ್ಗೆ ನಾನು ಅವಾಗ್ಲೇ ಹೇಳ್ದೆ ತಾನೆ ಇಲ್ಲಿರೋ ಜನರು ಹುಚ್ಚಿನ ತರ ಆಡ್ತಾರೆ, ಅವಳು ಕೂಡ ಒಂದು ಒಳ್ಳೆ ಹುಚ್ಚಿನ್ಕೊಂಡ್ಬಿಡು, ತಲೆ ಕೆಡ್ಸ್ಕೊಂಡ್ಬಿಡ ಅದ್ರ ಬಗ್ಗೆ ಎಲ್ಲ ಅಂತ ಲೀನಾನ ಸಮಾಧಾನ ಮಾಡ್ತಾ ಇರ್ತಾನೆ. ಈಗ ಇವರಿಬ್ರು ಮಾತಾಡ್ತಾ ಒಬ್ರಿಗೊಬ್ರು ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಮತ್ತೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಲೀನಾ ಹೇಳ್ತಾಳೆ, ತುಂಬಾ ಟೈಮ್ ಆಯ್ತು, ಈಗ ಹೊರಟೋಗ್ಬಿಡು, ನಮ್ಮ ಅಂಕಲ್ಗೆ ಇಲ್ಲಿ ಯಾರು ಬರೋದು ಇಷ್ಟ ಇಲ್ಲ, ಇದರಿಂದ ಹೊರಟೋಗು ಅಂತ. ಅದಕ್ಕೆ ಅವನು ಕೂಡ ಸರಿ ಆಯ್ತು, ನಿನ್ಗೆಂತ ಒಂದು ಗಿಫ್ಟ್ ತಂದಿದೆ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಒಂದು ಜಾಗದಲ್ಲಿ ಸಿಗ್ತಲ್ಲ ಅದೇ ಒಂದು ಲಾಕೆಟ್ ನ ಇವಳಿಗೆ ಕೊಡೋಕೆ ಅಂತ ಹೋಗ್ತಾ ಇರ್ತಾನೆ. ಆಗ ಸಡನ್ ಆಗಿ ಇವ್ರ ಅಂಕಲ್ ಕೂಡ ಬರ್ತಾರೆ. ಇವ್ರ ಅಂಕಲ್ ಹೆಸರು ಮ್ಯಾಕನ್ ಅಂತ. ಮ್ಯಾಕನ್ ಇವನ್ನ ನೋಡ್ಬಿಟ್ಟು ಯಾರಪ್ಪ ನೀನು, ನಿನ್ನ ಹೆಸರೇನು ಅಂತ ಕೇಳಿದಾಗ ಇವನು ಕೂಡ ತನ್ನ ಹೆಸರು ತನ್ನ ಸರ್ನೇಮ್ ಹೇಳ್ತಾನೆ. ಇದರಿಂದ ಇವ್ರ ತಾಯಿ ಇವನ್ಗೆ ತುಂಬಾ ಪರಿಚಯ ಇರೋದ್ರಿಂದ ಸರಿ ಆಯ್ತು ಬಾ ಮನೆ ಒಳಗಡೆ ಒಂದು ಕಾಫಿ ಕುಡ್ಕೊಂಡು ಹೋಗಿ ಅಂತ ಅನ್ಬಿಟ್ಟು ಇವನ್ನ ಮನೆ ಒಳಗಡೆ ಇನ್ವೈಟ್ ಮಾಡ್ತಾರೆ. ಇದರಿಂದ ಈತನ್ ಕೂಡ ಸರಿ
ಸರಿ ಆಯ್ತು ಬರ್ತೀನಿ ಅನ್ಬಿಟ್ಟು ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋದಾಗ ಹೀಗೆ ಮ್ಯಾಕನ್ ಮತ್ತೆ ಈತನ್ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾನೆ ಮ್ಯಾಕನ್ ಏನ್ ಮಾಡ್ತಾನೆ ಅಂದ್ರೆ ಇವನ್ ಮೇಲೆ ಒಂದು ಸ್ಪೆಲ್ ನ ಮಾಡ್ತಾನೆ. ಇವನ್ ಫ್ಯೂಚರ್ ಅಲ್ಲೇ ಹೇಗಿರುತ್ತೆ ಅನ್ಬಿಟ್ಟು ಇವನ್ ಬಾಯಲ್ಲೇ ಹೇಳಿಸ್ಬಿಡ್ತಾನೆ. ಇದರಿಂದ ಈತನ್ಗೆ ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅನ್ಬಿಟ್ಟು ಆ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಹೊರಗಡೆ ಬಂದಾಗ ಅಂಕಲು ಲೀನಾಗೆ ಬೈತಾ ಇರ್ತಾನೆ, ನಾನು ಹೇಳಿದ್ದೆ ಅಲ್ಲ ನಿನ್ಗೆ ಯಾರನ್ನು ಕೂಡ ಫ್ರೆಂಡ್ ಮಾಡ್ಕೊಂಬೇಡ ಅಂತ, ಆದ್ರೂ ಕೂಡ ಎಂತಕ್ಕೆ ಈ ಹುಡುಗನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಇನ್ಮೇಲೆ ಈ ಹುಡುಗ ಇಲ್ಲಿ ಕಾಣಿಸ್ಬಾರ್ದು ಅಂತ. ಇವನ್ ಆಚೆ ಬರ್ತಿರ್ಬೇಕಾರೆ ಗೊತ್ತಾಗುತ್ತೆ ಆ ಒಂದು ಲಾಕೆಟ್ ನ ಅವಳಿಗೆ ಕೊಟ್ಟೇ ಇಲ್ಲ ಅಂತ. ಇದರಿಂದ ಕಿಟಕಿ ಹತ್ರ ಸನ್ನೆ ಮಾಡ್ಬಿಟ್ಟು ನಿನ್ಗೆ ಲಾಕೆಟ್ ಕೊಡ್ಬೇಕು ಆಚೆ ಬಂದ್ಬಿಟ್ಟು ಅವಳನ್ನ ಆಚೆ ಕರೆಸ್ತಾನೆ. ಆಚೆ ಕರೆಸ್ಬಿಟ್ಟು ಲಾಕೆಟ್ ನ ನನ್ ಕೊಡೋದ್ ಮರ್ತೇ ಹೋಗ್ಬಿಟ್ಟಿದೆ. ಆ ಲಾಕೆಟ್ ನ ಅವಳಿಗೆ ಕೈ ಕೊಟ್ಟಿದ ತಕ್ಷಣ ಇವನ್ಗೆ ವಿಚಿತ್ರವಾಗಿರೋ ಒಂದು ವಿಷನ್ ಕಾಣುತ್ತೆ. ಆಗ ಸಡನ್ ಆಗಿ ಹೇಳ್ತಾನೆ ಇವನು ತನ್ನ ರೂಮ್ ಅಲ್ಲೇ ಇರ್ತಾನೆ. ಇದರಿಂದ ಕೆಳಗಡೆ ಬಂದ್ಬಿಟ್ಟು ಇವನ ಕೇರ್ ಟೇಕರ್ ಆದ ಆ ಮನೆ ಕೇಳ್ತಾನೆ ನಾನು ಹೇಗೆ ನನ್ನ ರೂಮ್ಗೆ ಬಂದೆ ಅಂತ. ಅದಕ್ಕೆ ಅವಳು ಕೂಡ ನಾನ್ ಬಂದಾಗ ನಿನ್ ರೂಮ್ ಅಲ್ಲೇ ಮನ್ಗಿದೆ ಕಣೋ ಅಂತ. ಇದರಿಂದ ಅವ್ನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅವಾಗ ಆಮ ಇವನ್ ಕೈಯಲ್ಲಿರುವಂತ ಪೆಂಡೆಂಟ್ ನ ನೋಡ್ತಾಳೆ. ಈ ಪೆಂಡೆಂಟ್ ನಿನ್ಗೆ ಎಲ್ ಸಿಕ್ತೋ ಆ ಜಾಗಕ್ಕೆ ತಗೊಂಡೋಗಿ ಇದನ್ನ ಹಾಕ್ಬಿಡು ಅಂತ ಆ ಜಾಗದ ಹೆಸರನ್ನು ಕೂಡ ಹೇಳ್ತಾಳೆ. ಇದರಿಂದ ಆ ಜಾಗದ ಹೆಸರನ್ನ ನಿಮ್ಗೆ ಹೇಳೇ ಇಲ್ವಲ್ಲ ಅಂದ್ಬಿಟ್ಟು ಇವನ್ಗೊಂದು ಡೌಟ್ ಬಂದ್ಬಿಟ್ಟು ಮತ್ತೆ ಇವ್ನು ಏನ್ ಮಾಡ್ತಾನೆ ಅಂದ್ರೆ ಲೀನಾ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಮನೆ ಒಂದು ಗೇಟ್ ನ ದಾಟ್ಕೊಂಡು ಮುಂದೆ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅದೇ ಗೇಟ್ ಹತ್ರ ಬರ್ತಾನೆ. ನೋಡಿದ್ರೆ ಇವ್ನ್ಗೆ ಕನ್ಫ್ಯೂಸ್ ಆಗುತ್ತೆ. ನೋಡ್ತಿದ್ದಂಗೆ ಮತ್ತೆ ಇನ್ನು ಮುಂದೆ ನಡ್ಕೊಂಡು ಹೋಗ್ತಾನೆ. ಒಂಥರ ಇಲ್ಯೂಷನ್ ಎಲ್ಲ ಕ್ರಿಯೇಟ್ ಆಗ್ಬಿಡುತ್ತೆ. ಇದರಿಂದ ಭಯ ಪಡ್ಕೊಂಡು ಒಂದೇ ಸಾಮಾನ್ಯ ಓಡಕ್ಕೆ ಶುರು ಮಾಡ್ತಾನೆ. ಆಗ ನೋಡಿದ್ರೆ ಮರದ ಬೇರ್ಗಳೆಲ್ಲ ಬಂದ್ಬಿಟ್ಟು ಇವನ್ನ ಸುತ್ತಾಕೊಂಡ್ಬಿಡುತ್ತೆ. ಇದನ್ನೆಲ್ಲ ಲೀನಾ ನೋಡ್ತಾ ಇರ್ತಾಳಲ್ಲ, ಅವಾಗ ಬಂದ್ಬಿಟ್ಟು ಅವಳು ಇವನ್ನ ಸೇಫ್ ಮಾಡ್ತಾಳೆ. ಸೇಫ್ ಮಾಡ್ಬಿಟ್ಟು ತನ್ನ ಮನೆಗೆ ಕರ್ಕೊಂಡು ಹೋಗಿ ಹೇಳ್ತಾ ಹೋಗ್ತಾಳೆ, ನಮ್ಮ ಫ್ಯಾಮಿಲಿಗೆಲ್ಲ ಒಂದು ಸೂಪರ್ ಆಗಿರೋ ಒಂದು ಮ್ಯಾಜಿಕ್ ಪವರ್ ಇದೆ. ನಮ್ಮ ಅಂಕಲ್ ಮ್ಯಾಕ್ ಅನ್ನು ನನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಂತಾನೆ ಈ ರೀತಿ ಒಂದು ಮ್ಯಾಜಿಕ್ ನ ಮಾಡಿ ಬಿಟ್ಟು ಹೋಗಿರ್ತಾರೆ ನನ್ನ ಕಾಪಾಡೋದಕ್ಕೆ ಅಂತ. ಅದಕ್ಕೆ ಈತನು ಕೂಡ ನೀನೇನಾದ್ರೂ ವಿಚ್ ಅಂತ ಕೇಳಿದಾಗ ಇಲ್ಲ ನಮ್ಮನ್ನ ಎಸ್ಟರ್ ಅಂತ ಕರೀತಾರೆ. ಅದಕ್ಕೆ ಈತನ್ ಕೂಡ ನಿನ್ಗೆ ಯಾವ ರೀತಿ ಒಂದು ಪವರ್ ಇದೆ ತೋರಿಸು ನನಗೆ ಅಂದಾಗ ಅದಕ್ಕೆ ಅವಳು ಕೂಡ ತನ್ನ ಪವರ್ ನ ತೋರಿಸ್ತಾಳೆ. ಇವಳಿಗೆ ತನ್ನ ಪವರ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬರ್ತಾ ಇರೋದಿಲ್ಲ. ಮತ್ತೆ ಹಾಗೆ ಇವರಿಬ್ರು ಮಾತಾಡ್ತಾ ಅವಳು ಕೂಡ ಒಂದು ನಿಜಾನ ಹೇಳ್ತಾಳೆ. ಇವನ್ ತರನೇ ಇವಳಿಗೂ ಕೂಡ ಕನ್ಸಲ್ಲಿ ಇವನ ಒಂದು ಮುಖ ಕಾಣಿಸ್ತಾನೆ ಇರುತ್ತೆ. ಇದರಿಂದ ಇಲ್ಲಿ ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಂಡು ಇಲ್ಲಿಂದ ಇವರಿಬ್ರದೊಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವಾಗ ಮನೆ ಒಳಗಡೆ ಮ್ಯಾಕನ್ ಬಂದ್ಬಿಡ್ತಾನೆ. ಇದರಿಂದ ನಮ್ಮ ಅಂಕಲ್ ಬಂದ್ರು ಇಲ್ಲಿಂದ ಹೊರಟು ಹೋಗ್ಬಿಡು ಅಂದ್ಬಿಟ್ಟು ತನ್ನ ಪವರ್ ನ ಯೂಸ್ ಮಾಡಿ ಅಲ್ಲಿ ಬೇರುಗಳನ್ನ ಬರ್ಸಿ ಒಂದು ಏಣಿ ರೀತಿ ಮಾಡಿ ಅಲ್ಲಿಂದ ಇವನ್ನ ಕಳಿಸ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ರಿಡ್ಲಿನ ಒಂದು ಲೇಡಿನ ನೋಡ್ತೀವಿ. ಇವಳು ತನ್ನ ಕಾರ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದ್ದ ಒಬ್ಬ ಪೊಲೀಸ್ ಆಫೀಸರ್ ಇವಳನ್ನ ನಿಲ್ಸೋದಕ್ಕೆ ಅನ್ಬಿಟ್ಟು ಇವಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇದನ್ನ ನೋಡಿದ ರಿಡ್ಲಿ ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ಆ ಒಂದು ಪೊಲೀಸ್ ಆಫೀಸರ್ ಗಾಡಿನ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾಳೆ. ಮತ್ತೆ ಈ ಕಡೆ ಈತನ್ ಮತ್ತೆ ಲೇನಾ ಇಬ್ರು ಕೂಡ ಮಾತಾಡ್ಕೊಂಡು ಕುಂತಿರ್ತಾರೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಲೇನಾ ಒಂದು ಮಾತನ್ನ ಹೇಳ್ತಾಳೆ, ಯಾವಾಗ ನಾನು 16ನೇ ವಯಸ್ಸಿಗೆ ಬರ್ತೀನೋ ಅವಾಗ ನನ್ನೊಳಗಡೆ ತುಂಬಾ ಶಕ್ತಿಗಳು ಬರುತ್ತೆ. ಅವಾಗ ಡಿಸೈಡ್ ಆಗುತ್ತೆ ನಾನು ಡಾರ್ಕ್ ಸೈಡ್ ಕಡೆಗೆ ಹೋಗ್ಬೇಕಾ ಇಲ್ಲಾಂದ್ರೆ ಲೈಟ್ ಸೈಡ್ ಕಡೆಗೆ ಹೋಗ್ಬೇಕಾ ಅಂತ. ಆ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ಇವಳು ಒಂದು ಒಳ್ಳೆ ಕ್ಯಾಸ್ಟರ್ ಆಗ್ಬೇಕಾ ಅಥವಾ ಕೆಟ್ಟ ಕ್ಯಾಸ್ಟರ್ ಆಗ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಅದು ಇವಳಿರುವಂತ ನೇಚರ್ ಗಳ ಮಧ್ಯೆ. ಇದರಿಂದಾನೆ ಮ್ಯಾಕ್ ಅನ್ನು ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ, ಇವಳನ್ನ ಒಂದು ಒಳ್ಳೆ ಕ್ಯಾಸ್ಟರ್ ಆಗಿ ಬದಲಾಯಿಸೋದಕ್ಕೆ ಅಂತ. ನನಗೆ ಇನ್ನು 75 ಡೇಸ್ ಇದೆ, ಅಷ್ಟರಲ್ಲಿ ನನ್ನ ಬರ್ಡೇ ಬರುತ್ತೆ ಅಂತ. ಈ ಕಡೆ ಒಂದು ಚರ್ಚ್ ಒಳಗಡೆ ಆ ಊರಿನ ಟೌನ್ ಜನರೆಲ್ಲ ಕೂತ್ಕೊಂಡು ಈ ಇಲ್ಲಿನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವಳು ಬಂದಾಗಿಂದ ತುಂಬಾ ತೊಂದರೆ ಆಗ್ತಾ ಇದೆ, ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂದ್ಬಿಟ್ಟು. ಆವಾಗ ಅಲ್ಲಿಗೆ ಮ್ಯಾಕನ್ ಬರ್ತಾನೆ. ಮ್ಯಾಕನ್ ಬಂದ್ಬಿಟ್ಟು ಈ ಚರ್ಚು ನೀವು ಕಟ್ಟಿರುವಂತ ಒಂದು ಕಾಲೇಜು ಅವೆಲ್ಲ ನಮ್ ಜಾಗನೇ, ನಾವು ಆ ಜಾಗನ ನಿಮಗೆ ಬರ್ಕೊಟ್ಟಿರೋದ್ರಿಂದನೇ ನೀವು ಅದನ್ನೆಲ್ಲ ಕಟ್ಕೊಂಡಿದ್ದೀರಾ. ಈಗ ನೀವು ಲೀನಾನೇನಾದ್ರೂ ವಾಪಸ್ಸು ಕಾಲೇಜಿಂದ ತೆಗೆದ್ರೆ ನಾನು ನಮ್ಮ ಪ್ರಾಪರ್ಟಿನೆಲ್ಲ ವಾಪಸ್ ತಗೊಂಡ್ಬಿಡ್ತೀನಿ. ಅವಾಗ ನಿಮ್ ಕಾಲೇಜು ನಿಮ್ ಚರ್ಚು ಎಲ್ಲಾನು ಕೂಡ ನಮ್ ಕೈಗೆ ಬಂದ್ಬಿಡುತ್ತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ಲೀನನ ಸ್ಕೂಲಿಂದ ತೆಗಿದಲೆ ಅವಳನ್ನ ಮತ್ತೆ ಸ್ಕೂಲಿಗೆ ನೀವು ಸೇರಿಸ್ಕೊಬೇಕು ಅಂತ ಒಂದು ಹವಾಜ್ನ ಹಾಕ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಈ ಕಡೆ ರೆಡ್ಲಿ ಇದ್ದಾಳಲ್ಲ ಅವಳು ಸೀದಾ ಈತನ ಹತ್ರ ಬರ್ತಾಳೆ. ಈತನ ಹತ್ರ ಬಂದ್ಬಿಟ್ಟು ನಾನು ಲೀನನ ಅಕ್ಕ, ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂಡ್ತಾ ಇದೀವಿ, ನಿನ್ನ ನೋಡ್ಬೇಕಂತೆ ಬಾ, ನಿನ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ ಅನ್ಬಿಟ್ಟು ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಮನೆ ಒಳಗಡೆ ಹೋದಾಗ ಯಾರು ಕೂಡ ಈ ರೆಡ್ಲಿನ ಇನ್ವೈಟೇ ಮಾಡಿರೋದಿಲ್ಲ, ಆದ್ರೂ ಕೂಡ ಬಂದಿರ್ತಾಳೆ. ಮತ್ತೆ ಇವಳು ಈತನಿಗೆ ಏನೋ ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡ್ಬಿಟ್ಟು ಅವ್ನು ಮಾತಾಡದೇ ಇರೋ ರೀತಿ ಮತ್ತೆ ಅವ್ನು ಮೂವ್ ಆಗದಿರೋ ರೀತಿ ಮಾಡ್ಬಿಟ್ಟಿರ್ತಾಳೆ. ಸರಿ ಆಯ್ತು ಇನ್ನೇನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಹೋಗಿ ಟೇಬಲ್ ಮೇಲೆ ಕೂತ್ಕೊ ಅಂತ ಹೇಳ್ತಾರೆ. ಇವಳು ಕೂಡ ಬಂದ್ಬಿಟ್ಟು ಇವ್ರು ಡಿನ್ನರ್ ಗೆ ಜಾಯ್ನ್ ಆಗ್ತಾಳೆ. ಲ್ಯಾನನ್ನು ಕೂಡ ನೋಡ್ತಾಳೆ ಇವಳ ಅಕ್ಕ ಇಲ್ಲಿಗೆ ಬಂದಿರೋದನ್ನ. ಈಗ ಎಲ್ಲರೂ ಕೂಡ ಡಿನ್ನರ್ ನ ಮಾಡ್ತಿರ್ಬೇಕಾದ್ರೆ ಈ ರೆಡ್ಲಿ ಇದ್ದಾಳಲ್ಲ ಇವಳು ವಿಚಿತ್ರವಾಗಿ ಮಾತಾಡಕ್ಕೆ ಶುರು ಮಾಡ್ತಾಳೆ. ನೀವು ಲ್ಯಾನನ ಒಂದು ಒಳ್ಳೆ ಕ್ಯಾಸ್ಟರ್ ಆಗಿ ಬದಲಾಯಿಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಂತೆ, ಅದೆಲ್ಲ ನಿಮ್ ಕೈಲಿ ಆಗೋದಿಲ್ಲ. ಯಾಕೆಂದ್ರೆ ಅವಳಿಗೆ ಆಲ್ರೆಡಿ ಒಂದು ಶಾಪ ಇದೆ, ನೀವೇನೇ ಮಾಡಿದ್ರು ಕೂಡ ಅವಳನ್ನ ನೀವು ಒಂದು ಒಳ್ಳೆ ಕ್ಯಾಸ್ಟರ್ ಆಗಿ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ. ಇದನ್ನ ಲ್ಯಾನಾ ಕೇಳ್ಬಿಟ್ಟು ನನ್ನ ಮೇಲೆ ಒಂದು ಶಾಪ ಇದೆಯಾ, ಯಾವ ರೀತಿ ಶಾಪ ಅದು ಅಂತ ಕೇಳಿದಾಗ ಮ್ಯಾಕನ್ ಕೂಡ ಆ ರೀತಿ ಏನು ಶಾಪ ಇಲ್ಲ ನಿನ್ ಮೇಲೆ, ಇವಳು ತುಂಬಾ ಸುಳ್ಳು ಹೇಳ್ತಾ ಇದ್ದಾಳೆ, ಇವಳನ್ನ ಮಾತನ್ನ ನಂಬ್ಕೊಂಬೇಡ ಅಂತ.
ಮತ್ತೆ ಹಾಗೆ ಈ ರೆಡ್ಲಿ ಈತನಿಗೆ ತುಂಬಾ ಸ್ವಲ್ಪ ಟಾರ್ಚರ್ ಮಾಡ್ತಾ ಇರ್ತಾಳೆ. ಇದರಿಂದ ನನ್ನ ಬಾಯ್ ಫ್ರೆಂಡ್ ಇಂದ ದೂರ ಇರು ಅಂದ್ಬಿಟ್ಟು ಲ್ಯಾನಾ ತನ್ನ ಫುಲ್ ಪವರ್ ನ ಯೂಸ್ ಮಾಡ್ಕೊಂಡು ಟೇಬಲ್ ನ ತಿರುಗಿಸೋಕೆ ಶುರು ಮಾಡ್ತಾಳೆ. ಈ ರೆಡ್ಲಿನ ಕೂಡ ಅವಳಿಗೆ ಇನ್ನೂ ತುಂಬಾ ಕೋಪ ಬರಿಸ್ತಾನೆ ಇರ್ತಾಳೆ. ಇದರಿಂದ ಲ್ಯಾನಾ ಏನ್ ಮಾಡ್ತಾಳೆ ಅಂದ್ರೆ ರೆಡ್ಲಿನ ತನ್ನ ಮನೆಯಿಂದ ಆಚೆಗೆ ಎಸ್ಬಿಡ್ತಾಳೆ. ಎಸ್ತಿದ ತಕ್ಷಣ ಅಲ್ಲೆಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಈತನ್ ಕೂಡ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆಗ ಇವಳು ಅವನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಅವನಿಗೆ ಪ್ರಜ್ಞೆ ಬಂದಾಗ ಈ ರೆಡ್ಲಿ ಯಾರು ಅಂತ ಕೇಳಿದಾಗ ಮುಂಚೆ ಇವಳು ಕೂಡ ನಂತರನೇ ಇದ್ಲು. ಇವಳು ಒಂದು 16ನೇ ವಯಸ್ಸು ಬರ್ಡೇ ದಿನ ಇವಳು ತನ್ನ ಮನೆ ಬಿಟ್ಬಿಟ್ಟು ಆಚೆ ಹೊಂಟೋಗ್ಬಿಟ್ಲು. ಯಾಕೆಂದ್ರೆ ಇವಳು ಒಳಗಡೆ ಡಾರ್ಕ್ ಎನರ್ಜಿಗಳು ಕ್ರಿಯೇಟ್ ಆಗ್ತಿತ್ತು. ಇದರಿಂದ ಇವಳಿಗೆ ಆ ಪವರ್ ಗಳೆಲ್ಲ ಸಿಕ್ಬಿಟ್ಟು ಇವಳೊಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗೋಗ್ಬಿಟ್ಲು ಅಂತ. ಅದಕ್ಕೋಸ್ಕರ ಅಂತಾನೆ ಇವಾಗ ನನಗೆ ತುಂಬಾ ಭಯ ಆಗ್ತಾ ಇರೋದು. ನಾನು ಕೂಡ ಒಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗ್ಬಿಟ್ರೆ ಎಲ್ಲರಿಗೂ ಕೂಡ ತೊಂದರೆ ಕೊಡಕ್ಕೆ ಶುರು ಮಾಡ್ಬಿಡ್ತೀನಿ. ಇದರಿಂದ ನನಗೆ ತುಂಬಾ ಭಯ ಆಗ್ತೈತೆ ಅಂತ. ಅದಕ್ಕೆ ಈತನ್ ಕೂಡ ಇವಳನ್ನ ಸಮಾಧಾನ ಮಾಡ್ತಾನೆ. ಇವಳು ತುಂಬಾ ಟೆನ್ಷನ್ ಆಗಿರ್ತಾಳೆ. ಇದರಿಂದ ಇವಳು ಮೈಂಡ್ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಒಂದು ಮೂವಿ ನೋಡೋದಕ್ಕೆ ಅಂತ ಬರ್ತಾರೆ. ಹೀಗೆ ಮೂವಿ ನೋಡ್ತಿರ್ಬೇಕಾದ್ರೆ ಆ ಲಾಕೆಟ್ ನ ನನಗೆ ಕೊಡು, ಅದೇನೋ ನಮ್ಗೆ ತೋರಿಸ್ತೈತೆ, ನಾನು ತಿಳ್ಕೊಬೇಕು ಅಂತ. ಇದರಿಂದ ಅವನು ಕೂಡ ಆ ಒಂದು ಲಾಕೆಟ್ ನ ಇಬ್ಬರು ಕೂಡ ಹಿಡ್ಕೊಂಡಿದ ತಕ್ಷಣ ಮತ್ತೆ ಒಂದು ಆ ವಿಷನ್ ಕಾಣುತ್ತೆ. ಈ ಒಂದು ವಿಷನ್ ಒಳಗಡೆ ಈತನ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಬುಲೆಟ್ ಬಿದ್ಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ. ಈ ಈತನ ಗರ್ಲ್ ಫ್ರೆಂಡ್ ಆದ ಜೆನಿವಿ ಒಂದು ಕಷ್ಟರಾಗಿರ್ತಾಳೆ. ತನ್ನ ಬಾಯ್ ಫ್ರೆಂಡ್ ನ ಕಳ್ಕೊಂಡಿರೋದ್ರಿಂದ ಅವಳಿಗೆ ಪ್ರಾಣ ಬರ್ಸ್ಬೇಕು ಅಂದ್ಬಿಟ್ಟು ಅವಳು ಒಂದು ಸ್ಪೆಲ್ ನ ಮಾಡ್ತಾಳೆ. ಸ್ಪೆಲ್ ನ ಮಾಡಿದ ತಕ್ಷಣ ಈತನಿಗೂ ಕೂಡ ಪ್ರಾಣ ಬರುತ್ತೆ. ಆದ್ರೆ ಇವಳಿದ್ದಾಳಲ್ಲ, ಇವಳೊಂದು ಬ್ಯಾಡ್ ವಿಚ್ ಆಗಿ ಕನ್ವರ್ಟ್ ಆಗಿ ಹೋಗ್ಬಿಡ್ತಾಳೆ. ಈತನ್ನ ಮತ್ತೆ ಅವಳೆ ತನ್ನ ಕೈಯಾರೆ ಸಾಯಿಸೇ ಬಿಡ್ತಾಳೆ. ಇದೇ ರೀತಿ ಇವಳು ವಂಶಕ್ಕೆಲ್ಲ ನಡ್ಕೊಂಡ್ ಬರ್ತಾ ಇರುತ್ತೆ ಇದು. ಈಗ ಲೀನಾ ತಾಯಿ ಇದ್ದಾಳಲ್ಲ, ಅವಳು ಬೇರೆ ಯಾರು ಆಗಿರೋದಿಲ್ಲ, ಸರಫೈನ್ ಆಗಿರ್ತಾಳೆ. ಈ ಸರಫೈನ್ ತನ್ನ ಮಗಳನ್ನು ಕೂಡ ಒಂದು ಡಾರ್ಕ್ ಎನರ್ಜಿ ಆಗಿ ಬದಲಾಯಿಸಬೇಕು ಅಂದ್ಬಿಟ್ಟು ಇವಳ ಬರ್ಡೇಗೋಸ್ಕರ ಕಾಯ್ತಾನೆ ಇರ್ತಾಳೆ. ಇವಳನ್ನು ಕೂಡ ಒಂದು ಕೆಟ್ಟ ಕಾಸ್ಟ್ ಆಗಿ ಬದಲಾಯಿಸಬೇಕು ಅಂತ. ಇದನ್ನೆಲ್ಲ ನೋಡಿ ಭಯ ಪಡ್ಕೊಂಡು ಅಲ್ಲಿಂದ ಎದ್ದು ಬಂದ್ಬಿಡ್ತಾರೆ ಇವರಿಬ್ಬರು ಕೂಡ. ಈತನ ಇವಳನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಆಗ ಇವ್ರ ಮನೆಗೆ ಅಂಕಲ್ ಮ್ಯಾಕನ್ ಕೂಡ ಬರ್ತಾನೆ. ಬಂದ್ಬಿಟ್ಟು ಇರೋ ನಿಜನೆಲ್ಲ ಹೇಳ್ತಾ ಇರ್ತಾನೆ. ನಿನ್ನ ಗ್ರೇಟ್ 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 ಗ್ರ್ಯಾಂಡ್ ಮದರ್ ನನ್ನ ಒಂದು ಬಾಯ್ ಫ್ರೆಂಡ್ ಬದುಕಿಸೋದಕ್ಕೋಸ್ಕರ ನಮಗೆ ಅನುಮತಿ ಇಲ್ಲದಿರುವಂತ ಒಂದು ಮಂತ್ರನ ಹೇಳಿರ್ತಾಳೆ. ಅವಳೊಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗಿ ಹೋಗ್ಬಿಡ್ತಾಳೆ. ಆ ಒಂದು ಶಾಪ ವಂಶದಿಂದ ವಂಶಕ್ಕೆ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ನಿನ್ನ ತಾಯಿಗೂ ಕೂಡ ಈ ಒಂದು ಶಾಪ ತಳ್ಬಿಟ್ಟು ಅವಳು ಕೂಡ ಒಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗಿ ಹೋಗ್ಬಿಟ್ಟಿದ್ದಾಳೆ. ಈಗ ಅವಳು ಕೂಡ ನಿನ್ನನ್ನು ಕೂಡ ಒಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದರಿಂದ ನಾನು ನಿನ್ನ ಬಚಾವ್ ಮಾಡ್ತಾ ಇದ್ದೀನಿ ಅಂತ. ಇದರಿಂದ ಇವಳಿಗೂ ಗೊತ್ತಾಗುತ್ತೆ ನಮ್ಮ ತಾಯಿ ಇನ್ನು ಬದುಕಿದ್ದಾರೆ, ಅವರು ಸತ್ತೋಗಿಲ್ಲ ಅಂತ. ಲೀನನು ಕೂಡ ಈ ಒಂದು ಶಾಪನ ಬ್ರೇಕ್ ಮಾಡೋದಕ್ಕೆ ಏನು ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವನು ಕೂಡ ಹೇಳ್ತಾನೆ, ನನಗೆ ಈ ಶಾಪನ ಹೇಗೆ ಬ್ರೇಕ್ ಮಾಡೋದು ಅಂತದ್ದು ಗೊತ್ತಿಲ್ಲ. ಆದ್ರೆ ನೀನು ಎಷ್ಟು ಬೇಗ ನಿನ್ನ ಫೀಲಿಂಗ್ಸ್ ಮೇಲೆ ನೀನು ಕಂಟ್ರೋಲ್ ಮಾಡ್ಕೋತೀಯೋ, ಎಷ್ಟು ನಿನ್ನಲ್ಲಿ ನೀನು ಕಂಟ್ರೋಲ್ ಇಟ್ಕೋತೀಯೋ ಅಷ್ಟು ಬೇಗ ನೀನು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಯಿಸೋದನ್ನ ತಪ್ಪಿಸ್ಬೋದು ಅಂತ. ಹಾಗೆ ಮಾಡ್ಬೇಕು ಅಂದ್ರೆ ಇವಾಗ ನೀನು ಈ ಹುಡುಗನಿಂದ ದೂರ ಆಗ್ಬೇಕು. ಇವನೇನಾರು ಇದ್ರೆ ನಿನ್ ಪಕ್ಕ ನೀನು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗೋದಂತೂ ಖಂಡಿತ. ಇದರಿಂದ ಇವನಿಂದ ದೂರ ಇರುವಂತ. ಅದಕ್ಕೆ ಲೀನಾನು ಕೂಡ ನನ್ನಿಂದ ಇವನ್ಗೆ ಏನು ಆಗ್ಬಾರ್ದು ಅನ್ಬಿಟ್ಟು ಸರಿ ಆಯ್ತು ಅನ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಸ್ವಲ್ಪ ದಿನಗಳ ಕಾಲ ಈತನ್ ಮತ್ತೆ ಲೇನಾ ಒಬ್ರಿಗೊಬ್ರು ಮೀಟೇ ಆಗೋದಿಲ್ಲ. ಒಬ್ಬೊಬ್ಬ ಅವ್ರ ಪಾಡಿಗೆ ಅವ್ರ ಮನೇಲೇ ಇರ್ತಾರೆ. ಒಂದು ದಿನ ಈತನ್ ಮನೇಲಿ ಇರ್ಬೇಕಾದ್ರೆ ಇವ್ರ ಮನೆಯ ಬಾಗ್ಲತ್ರ ಇವ್ರನ್ನ ಟೀಚರು ಲಿಂಕನ್ ಬರ್ತಾರೆ. ಇದರಿಂದ ಅವ್ರನ್ನ ಒಳಗಡೆ ಕರ್ಕೊಳ್ಳೋ ಅಂತ ಹೋದಾಗ ಡೋರು ಲಾಕ್ ಆಗಿರುತ್ತೆ. ಅದಾದ್ಮೇಲೆ ಈತನಿಗೆ ಗೊತ್ತಾಗ್ಬಿಡುತ್ತೆ ಬಂದಿರೋರು ಬೇರೆ ಯಾರು ಅಲ್ಲ, ಲೀನನ ತಾಯಿ ಸರಫೈನ್ ಅಂತ. ಸರಫೈನು ಇವನ್ನ ಮುಗಿಸೋದಿಕ್ಕೆ ಅಂತ ಬಂದಾಗ ಆ ಒಂದು ಮನೆ ತುಂಬಾ ಪ್ರೊಟೆಕ್ಟ್ ಮಾಡಿರ್ತಾಳೆ. ಯಾರು ಲೀನಾ, ಇವನ್ಗೆ ಏನು ಆಗ್ಬಾರ್ದು ಅಂದ್ಬಿಟ್ಟು ಆ ಮನೆನ ಪ್ರೊಟೆಕ್ಟ್ ಮಾಡಿರ್ತಾಳೆ. ಇದರಿಂದ ಇವನು ಭಯ ಪಡ್ಕೊಂಡು ಶಿಸ್ತಾಗಿ ಹಿಂದಗಡೆ ಡೋರ್ ಇಂದ ಒಂದು ಕಾರ್ನ ತಗೊಂಡು ಫಾಸ್ಟ್ ಆಗಿ ಓಡಿಸ್ಕೊಂಡು ಲೀನನ ಮನೆಗೆ ಹೊಂಟೋಗ್ಬಿಡ್ತಾನೆ. ಮನೆಗೆ ಹೋಗಿ ನೋಡಿದಾಗ ಲೀನಾ ಒಂದು ಕಡೆ ಕೂತ್ಕೊಂಡಿರ್ತಾಳೆ. ಇವನು ಅವಳ ಹತ್ರ ಹೋಗ್ಬೇಕು ಅಂದಾಗ ಅಂಕಲ್ ಮ್ಯಾಕ್ ಅನ್ನೋ ಆ ಒಂದು ಜಾಗದಲ್ಲಿ ಒಂದು ಶಿಲ್ಡ್ ನ ಕ್ರಿಯೇಟ್ ಮಾಡ್ಬಿಡ್ತಾನೆ. ಅದು ಹೇಗೆ ಗೊತ್ತಿಲ್ಲ. ಈತನು ಇವ್ರು ಹಾಕಿರುವಂತ ಶಿಲ್ಡ್ ನ ಹೊಡ್ಕೊಂಡು ಅವಳ ಹತ್ರ ಹೊರಟೋಗ್ಬಿಡ್ತಾನೆ. ಹೊರಟೋಗ್ಬಿಟ್ಟು ಏನೇ ಆಗ್ಲಿ ನಾನ್ ಸತ್ತೋದ್ರು ಕೂಡ ನಾನು ಇನ್ನ ಬಿಡೋದಿಲ್ಲ, ನಿನ್ನ ಡಾರ್ಕ್ ಎನರ್ಜಿಯಾಗಿ ಬದಲಾಯಿಸೋದಕ್ಕೆ ನಾನ್ ಬಿಡೋದಿಲ್ಲ, ನಾನು ಯಾವಾಗ್ಲೂ ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ ತನ್ನ ಲವ್ ನ ಎಕ್ಸ್ಪೋಸ್ ಮಾಡ್ತಾ ಇರ್ತಾನೆ. ಇದನ್ನ ಅಂಕಲ್ ಮ್ಯಾಕನ್ ಕೂಡ ನೋಡ್ಬಿಟ್ಟು ಒಂದು ನಿಮಿಷ ಶಾಕ್ ಆಗಿರ್ತಾನೆ. ನಾನು ಹಾಕಿರುವಂತ ಶಿಲ್ಡ್ ನು ಹೇಗೆ ದಡ್ಕೊಂಡು ಇವನು ಒಳಗಡೆ ಹೋದ ಅಂತ. ನೆಕ್ಸ್ಟ್ ಈತನು ಇವಳನ್ನ ಕರ್ಕೊಂಡು ಆಮ ಹತ್ರ ಹೋಗ್ತಾನೆ. ಆಮ ಹತ್ರ ಹೋಗ್ಬಿಟ್ಟು ಈ ಒಂದು ಕರ್ಸ್ ನ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಇದರಿಂದ ಆಮ ಇವ್ರನ್ನ ಕರ್ಕೊಂಡು ಒಂದು ಗ್ರಂಥಾಲಯ ಬುಕ್ ಹತ್ರ ಹೋಗ್ತಾರೆ. ಆಕ್ಚುಲಿ ಇದೆಲ್ಲ ಒಂದು ಕ್ಯಾಸ್ಟರ್ ನ ಒಂದು ಲೈಬ್ರರಿ ಆಗಿರುತ್ತೆ. ಈ ಒಂದು ಲೈಬ್ರರಿ ಒಳಗಡೆ ಒಂದು ಬುಕ್ ಇರುತ್ತೆ. ಈ ಒಂದು ಬುಕ್ ಕಸ್ಟರ್ಗಳು ಮಾತ್ರ ಓದೋಕೆ ಸಾಧ್ಯ. ಇದರಿಂದ ಆಮ ಮತ್ತೆ ಈತನಿಬ್ರು ಕೂಡ ಆಚೆ ಬರ್ತಿದ್ದಂಗೆನೆ ಆ ಒಂದು ಬುಕ್ ಒಳಗಡೆ ಲೆಟರ್ಸ್ ಎಲ್ಲ ಫಾರ್ಮ್ ಆಗೋಕೆ ಶುರುವಾಗುತ್ತೆ. ಅದನ್ನ ಇವಳು ಓದೋಕೆ ಅಂತ ಕೂತ್ಕೋತಾಳೆ. ಸುಮಾರು ದಿನಗಳಾಗುತ್ತೆ,
ದಿನಗಳು ಕಳೆಯುತ್ತೆ, ಇನ್ನು ಓದ್ತಾನೆ ಇರ್ತಾಳೆ. ಬಟ್ ಆದ್ರೆ ಇವಳಿಗೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾನೆ ಇರೋದಿಲ್ಲ. ಮತ್ತೆ ಇವಳು ತುಂಬಾ ಹೋತಾ ಬದಲಾಗ್ತಾ ಹೋಗ್ತಾ ಇರ್ತಾಳೆ. ಕೊನೆಗೂ ಹಾಗೋ ಹೀಗೋ ಮಾಡ್ಬಿಟ್ಟು ಈ ಒಂದು ಕರ್ಸ್ನ ಬ್ರೇಕ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ಬಿಡ್ತಾಳೆ. ಅದು ಆ ಬುಕ್ಕಲ್ಲೇ ಇರುತ್ತೆ. ಅದನ್ನ ಹತ್ಕೊಂಡು ಮಾತ್ರ ಹೇಳ್ತಾಳೆ, ಏನಪ್ಪಾ ಅಂದ್ರೆ ಈ ಒಂದು ಕರ್ಸ್ನ ಬ್ರೇಕ್ ಮಾಡ್ಬೇಕು ಅಂದ್ರೆ ನಾವು ತುಂಬಾ ಇಷ್ಟ ಪಡೋರ್ನ ಬಲಿ ಕೊಡ್ಬೇಕು ಅಂತ. ಇದ್ರಿಂದ ಲೀನಾ ನಾನು ಯಾವುದೇ ಕಾರಣಕ್ಕೂ ಈತನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಅವನ್ಗೆ ಏನು ಆಗ್ಬಾರ್ದು ಅಂತ ಅಳ್ತಾ ಇರ್ತಾಳೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ಈತನ ಹತ್ರ ಮಾತಾಡ್ತಾ ಇರ್ತಾಳೆ, ಈ ರೀತಿ ಒಂದು ಕರ್ಸ್ನ ಬ್ರೇಕ್ ಮಾಡೋದಕ್ಕೆ ನಂಗೊಂದು ಸೊಲ್ಯೂಷನ್ ಸಿಕ್ಕಿದೆ, ಅದೇನಿಲ್ಲ ಒಂದು ರಿಚುವಲ್ ಇದೆ ಅಷ್ಟೇ, ಅದನ್ನ ಮಾಡಿದ್ರೆ ಆರಾಮಾಗಿ ಕರ್ಸು ಬ್ರೇಕ್ ಆಗುತ್ತೆ ಅಂತ. ಈತನ್ ಕೂಡ ಇದನ್ನ ಕೇಳಿ ಖುಷಿ ಆಗ್ಬಿಟ್ಟು ಈ ಸಲ ಕ್ರಿಸ್ಮಸ್ಗೆ ನಾವು ಬೇರೆ ಕಡೆ ಹೋಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋದೆ ಅಂತ ಅವನು ಒಂದು ಪ್ಲಾನ್ ನ ಹೇಳ್ತಾ ಇರ್ತಾನೆ. ಇದರಿಂದ ಇವಳು ಆ ಜಾಗಕ್ಕೆ ತನ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಅದೇ ಟೈಮ್ಗೆ ಅಲ್ಲಿ ಸ್ನೋನ ಬೀಳ್ಸೋಕೆ ಶುರು ಮಾಡ್ತಾಳೆ. ಮತ್ತೆ ಈತನ ಹಗ್ ಮಾಡ್ಕೊಂಡು ಗುಡ್ ಬೈ ಈತನ್ ಅಂತ ಹೇಳ್ತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ಗೆ ಈತನ್ ಹೇಳ್ತಾನೆ ತನ್ನ ರೂಮ್ ಅಲ್ಲಿ ಇರ್ತಾನೆ. ತನ್ನ ರೂಮ್ ಇಂದ ಆಚೆ ಬಂದಾಗ ಆಮ ಕೇಳ್ತಾಳೆ, ಲ್ಯಾನನ ಮನೆಗೆ ಕರಿತೀಯ ಡಿನ್ನರ್ಗೆ ಅಂತ. ಅದಕ್ಕೆ ಇವನು ಕೂಡ ನಾನೇ ಕಳ್ನ ಕರೀಲಿ, ನನ್ಗೂ ಅವಳಿಗೂ ಏನ್ ಸಂಬಂಧ ಅಂತ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾನೆ. ಇದರಿಂದ ಆಮೆಗೆ ಗೊತ್ತಾಗೋಗ್ಬಿಡುತ್ತೆ ಲೀನಾ ಇವನ್ ತಲೆಯಿಂದ ಇವಳು ಮೆಮೊರಿನ ಎರೇಸ್ ಮಾಡ್ಬಿಟ್ಟಿದ್ದಾಳೆ ಅಂತ. ಇದರಿಂದ ಇವಳಿಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಈ ಕಡೆ ರೆಡ್ಲಿ ಇದ್ದಾಳಲ್ಲ, ಅವಳು ಈತನ ಫ್ರೆಂಡ್ ಇದನ್ನಲ್ಲ ಲಿಂಕ್, ಅವನ ಮೇಲೆ ಇವಳು ಬ್ಲಾಕ್ ಮ್ಯಾಜಿಕ್ ನ ಯೂಸ್ ಮಾಡಿ ಇವಳು ಏನ್ ಹೇಳ್ತಾಳೋ ಅದನ್ನೇ ಅವಳು ಕೇಳೋ ರೀತಿ ಮಾಡ್ಕೊಂಡಿರ್ತಾಳೆ. ಅದೇ ರೀತಿ ಇವನ ಕೈಯಲ್ಲಿ ಒಂದು ಬುಲೆಟ್ ತಯಾರಾಗೋ ರೀತಿ ಒಂದು ಮ್ಯಾಜಿಕ್ ನ ಕಲ್ಸ್ಕೊಟ್ಬಿಟ್ಟು ಇವನ್ಗೆ ಏನೋ ಒಂದು ತಲೆಗೆ ತುಂಬಿಟ್ಟಿರ್ತಾಳೆ. ನಾನು ಹೇಳ್ದಾಗ ಇದನ್ನ ಪ್ರಯೋಗ ಮಾಡು ಅಂತ. ಮತ್ತೆ ನೆಕ್ಸ್ಟ್ ನಾವು ಲೀನನ ಬರ್ಡೇ ದಿನ ನಾವು ನೋಡ್ತೀವಿ. ಇವಳು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಕಸ್ಟರ್ಡ್ಸ್ ಗಳು ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ. ಈ ಕಡೆ ಒಂದು ಡ್ರಾಮಾನ ನಡೆಸ್ತಾ ಇರ್ತಾರೆ. ಈತನು ಕೂಡ ಅದರಲ್ಲಿ ಭಾಗವಹಿಸಿರ್ತಾನೆ. ಈತನು ಕೂಡ ಒಂದು ಗನ್ನ ತಗೊಂಡು ಹಾಗೆ ಒಂದು ಜಾಗದಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಅವಾಗ ಇವನ್ ಫ್ರೆಂಡು ಬರ್ತಾನೆ. ಬಂದ್ಬಿಟ್ಟು ನಾವಿಬ್ರು ಶೂಟಿಂಗ್ ಪ್ರಾಕ್ಟೀಸ್ ನ ಮಾಡೋಣ ಅನ್ಬಿಟ್ಟು ನನ್ಗೆ ನೀನ್ ಶೂಟ್ ಮಾಡು, ನಿನ್ಗೆ ನಾನ್ ಶೂಟ್ ಮಾಡ್ತೀನಿ ಅನ್ಬಿಟ್ಟು ಒಬ್ರಿಗೊಬ್ರು ಶೂಟ್ ಮಾಡ್ಕೋತಾರೆ. ಈತನ ಫ್ರೆಂಡ್ ನ ಗನ್ ಹತ್ರ ಒಂದು ಒರಿಜಿನಲ್ ಬುಲೆಟ್ ಇರುತ್ತೆ, ಇವನ ಹತ್ರ ಎಲ್ಲ ಡೂಪ್ಲಿಕೇಟ್ ಬುಲೆಟ್ ಇರುತ್ತೆ. ಇದರಿಂದ ಈತನ ಎದೆಗೆ ಆ ಒಂದು ಬುಲೆಟ್ ಹೋಗಿ ಶೂಟ್ ಆಗ್ಬಿಡುತ್ತೆ. ಇದರಿಂದ ಅವನು ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಈ ಒಂದು ಫೀಲು ಇವಳಿಗೆ ಆಗುತ್ತೆ. ಇದರಿಂದ ಈತನ್ಗೇನೋ ಆಗಿದೆ ಅನ್ಬಿಟ್ಟು ತನ್ನ ಬರ್ಡೇನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಈತನ ಹುಡುಕೊಂಡು ಬರ್ತಾಳೆ. ಬಂದಾಗ ಈತನ್ ಬಿದ್ದೋಗ್ಬಿಟ್ಟಿರ್ತಾನೆ, ಸಾಯೋ ಸ್ಟೇಜ್ ಅಲ್ಲಿ ಇರ್ತಾನೆ. ಇದನ್ನ ನೋಡಿ ಲೀನಾಗೂ ಕೂಡ ತುಂಬಾ ಕೋಪ ಬಂದ್ಬಿಟ್ಟು ಅವ್ನ ಫ್ರೆಂಡ್ಗೂ ಹೊಡೆದು ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಅದೇ ಜಾಗಕ್ಕೆ ಇವಳ ತಾಯಿ ಬರ್ತಾಳೆ. ಇವಳ ತಾಯಿ ಬಂದ್ಬಿಟ್ಟು ನೀನ್ ನನ್ ಜೊತೆ ಬರ್ಬೇಕು, ನೀನ್ ನನ್ ಮಗಳು ನಾನು ಹೇಳ್ದಾಗೆ ಕೇಳ್ಬೇಕು ಅಂತ. ಇವಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿರೋದ್ರಿಂದ ಇವಳು ಪವರ್ ನಿಲ್ಲ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾಳಲ್ಲ, ಇದರಿಂದ ಇವಳು ಕೆಟ್ಟ ಒಂದು ಕ್ಯಾಸ್ಟರ್ ಆಗಿ ಬದಲಾಗ್ತಾ ಇರ್ತಾಳೆ. ಈತನಿದನಲ್ಲ ಅವನು ಟಕ್ಕನಾಗೆ ಅಂಕಲ್ ಮ್ಯಾಕನ್ ಆಗಿ ಬದಲಾಗಿ ಹೋಗ್ಬಿಡ್ತಾನೆ. ಆಕ್ಚುಲಿ ಅಂಕಲ್ ಮ್ಯಾಕನ್ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರ್ತಾನೆ. ಯಾಕೆಂದ್ರೆ ಇವಳು ತುಂಬಾ ಇಷ್ಟಪಡೋ ವ್ಯಕ್ತಿ ಈ ಒಂದು ಶಾಪಕ್ಕೆ ಬಲಿ ಆದ್ರೆ ಈ ಒಂದು ಶಾಪ ಬ್ರೇಕ್ ಆಗುತ್ತಲ್ಲ, ಅದಕ್ಕೋಸ್ಕರ ತನ್ನ ಒಂದು ಸ್ಯಾಕ್ರಿಫೈಸ್ ನ ಮಾಡಿರ್ತಾನೆ. ಈ ಒಂದು ವಿಷಯನ ಇವಳ ಹತ್ರ ಹೇಳ್ತಾ ಇರ್ತಾನೆ, ನೀನು ಚೆನ್ನಾಗಿರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ನೀನು ಒಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಗ್ಬೇಡ ಅನ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆಗ ಅದೇ ಜಾಗಕ್ಕೆ ರೆಡ್ಲಿನೂ ಕೂಡ ಬರ್ತಾಳೆ. ಇವರಿಬ್ರು ಸೇರ್ಕೊಂಡು ಇವಳನ್ನ ಒಂದು ಕೆಟ್ಟ ಕ್ಯಾಸ್ಟರ್ ಆಗಿ ಬದಲಾಯಿಸ್ಬೇಕು ಅಂತ ಇರ್ತಾರಲ್ಲ, ಈಗ ಇವಳು ತನ್ನ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಶುರು ಮಾಡಿರ್ತಾಳೆ. ನೀವೇನೇ ಮಾಡಿದ್ರು ನಾನು ನಿಮ್ಮ ಮಾತನ್ನ ಕೇಳೋದಿಲ್ಲ ಅನ್ಬಿಟ್ಟು ಇವಳ ಪವರ್ನೆಲ್ಲ ಯೂಸ್ ಮಾಡೋಕೆ ಶುರು ಮಾಡ್ತಾಳೆ ಒಂದು ಒಳ್ಳೆಯ ರೀತಿ. ಇದರಿಂದ ಇವ್ರುಗಳಿಗೆ ಗೊತ್ತಾಗ್ಬಿಡುತ್ತೆ ಇವಳು ನಮ್ಗಿಂತನೂ ತುಂಬಾ ಸ್ಟ್ರಾಂಗ್ ಆಗಿ ಆಗ್ತಾ ಇದ್ದಾಳೆ ಅಂತ. ಇದರಿಂದ ರೆಡ್ಲಿ ಹೋಗ್ಬಿಟ್ಟು ನಾನು ನಿನ್ಗೆ ಹರ್ಟ್ ಮಾಡ್ಬೇಕು ಅಂತ ಏನಿರ್ಲಿಲ್ಲ, ನಿಮ್ ತಾಯಿ ಮಾತನ್ನ ಕೇಳ್ಕೊಂಡು ಈ ರೀತಿ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಪ್ಲೀಸ್, ನನ್ಗೇನು ಮಾಡ್ಬೇಡ ಅಂತ ಕೇಳ್ಕೊತಾಳೆ. ಇದರಿಂದ ಲೀನನು ಕೂಡ ಅವಳಿಗೇನು ಮಾಡೋದಿಲ್ಲ, ಇಲ್ಲಿಂದ ಹೊರಟೋಗ್ಬಿಡು ಅಂತ ಕಳಿಸ್ಬಿಡ್ತಾಳೆ. ಮತ್ತೆ ಇವಳ ತಾಯಿ ಇವಳ ಮೈಂಡ್ ನ ಡೈವರ್ಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ ಇರ್ತಾಳೆ. ನೀನ್ ನನ್ ಮಗಳು ನನ್ ಜೊತೆ ಬರ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು, ನನ್ ಜೊತೆ ಬಂದ್ಬಿಡು, ನೀನು ನಾವಿಬ್ರು ಈ ಒಂದು ಪ್ರಪಂಚನ ಆಳನ ಬೇಕಾದ್ರೆ ನೀನ್ ನನ್ ಜೊತೆ ಬಂದ್ಬಿಡು ಅಂತ. ಆದ್ರೆ ಇವಳು ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನೀನ್ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟೆ, ನಿನ್ನ ಮಗಳು ಅಂತ ನೋಡಿದ್ರೆ ನನ್ನ ಒಂಟಿಯಾಗಿ ಬಿಟ್ಟು ಹೋದಲ್ಲ, ನನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದೆ ಅಂಕಲ್ ಮ್ಯಾಕನು, ಈಗ ನಾನೇನಾದ್ರೂ ನಿನ್ ಜೊತೆ ಬಂದ್ರೆ ಅವ್ರ ಸಾವಿಗೆ ಬೆಲೆನೇ ಇರೋದಿಲ್ಲ ಅನ್ಬಿಟ್ಟು ತನ್ನ ತಾಯಿ ಕತೆನ ಅಲ್ಲೇ ಮುಗ್ಸಾಕ್ಬಿಡ್ತಾಳೆ. ಅವ್ರ ತಾಯಿ ಕತೆನ ಮುಗ್ಸಾಕ್ಬಿಟ್ಟು ಅಂಕಲ್ ಮ್ಯಾಕನ್ ಹತ್ರ ಬಂದ್ಬಿಟ್ಟು ತುಂಬಾ ಫೀಲಿಂಗ್ ಆಗಿ ಕೂತ್ಕೊಂಡ್ಬಿಡ್ತಾಳೆ. ಇಲ್ಲಿಂದ ಸೀನು 6 ತಿಂಗಳಾದ್ಮೇಲೆ ತೋರಿಸ್ತಾರೆ. 6 ತಿಂಗಳಾದ್ಮೇಲೆ ನಮ್ ಹೀರೋ ಈತನಿದನಲ್ಲ ಈ ಒಂದು ಟೋನ್ ಬಿಟ್ಬಿಟ್ಟು ನ್ಯೂಯಾರ್ಕ್ ಗೆ ಹೋಗ್ತಾ ಇರ್ತಾನೆ. ಆಮೇಲೆ ಒಂದು ಗುಡ್ ಬೈ ನ ಹೇಳ್ತಾ ಇರ್ತಾನೆ. ಅದೇ ಜಾಗದಲ್ಲಿ ಇವಳು ಕೂಡ ಕೂತಿರ್ತಾಳೆ. ಲ್ಯಾನಾ ಇವನ್ಗೆ ಮರ್ತೋಗ್ಬಿಟ್ಟಿರುತ್ತಲ್ಲ ಈ ಲೀನಾ ಯಾರು ಅಂತ. ಇದರಿಂದ ಅವಳನ್ನ ಸುಮ್ನೆ ಸಿಂಪಲ್ ಆಗಿ ಮಾತಾಡಿಸ್ತಾನೆ. ನಾನು ಎಜುಕೇಶನ್ ನ ಕಂಪ್ಲೀಟ್ ಮಾಡೋದಕ್ಕೆ ನ್ಯೂಯಾರ್ಕ್ ಗೆ ಹೋಗ್ತಾ ಇದ್ದೀನಿ, ಗುಡ್ ಬೈ ಅಂತ. ಅದಕ್ಕೆ ಅವಳು ಕೂಡ ಎಲ್ಲ ಕೂಡ ಒಳ್ಳೇದೇ ಆಗ್ಲಿ, ಚೆನ್ನಾಗಿ ಎಜುಕೇಶನ್ ನ ಕಂಪ್ಲೀಟ್ ಮಾಡ್ಕೊಂಡ್ ಬಾ ಅನ್ಬಿಟ್ಟು ಒಂದು ಗುಡ್ ಬೈ ನ ಹೇಳಿ ಕಳಿಸ್ತಾಳೆ. ಇವನು ಹೀಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಬೋರ್ಡ್ ನ ನೋಡ್ತಾನೆ, ಅದು ಸುಟ್ಟೋಗ್ಬಿಟ್ಟಿರುತ್ತೆ. ಆಕ್ಚುಲಿ ಇವರಿಬ್ರು ಲವ್ ಮಾಡೋ ಟೈಮ್ ಅಲ್ಲಿ ಲೀನಾ ಈ ಒಂದು ಬೋರ್ಡ್ ನ ಸುಟ್ಟೋಗೋ ರೀತಿ ಮಾಡಿರ್ತಾಳೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ ಈ ಲೀನಾ ನಾನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನಾವಿಬ್ರು ಕೂಡ ಲವ್ ಮಾಡ್ತಿದ್ದೋ ಅಂತ ಪ್ರತಿಯೊಂದು ವಿಷಯ ಗ್ಯಾಪಕ್ ಬಂದ್ಬಿಡುತ್ತೆ. ಇವನಿಗೆ ಗ್ಯಾಪಕ್ ಬಂದಿರೋದು ಇವಳಿಗೂ ಕೂಡ ಗೊತ್ತಾಗ್ಬಿಡುತ್ತೆ, ಈ ತನಗೆ ಎಲ್ಲಾನು ಕೂಡ ನೆನಪಿಗೆ ಬಂದ್ಬಿಟ್ಟಿದೆ ಅಂತ. ಇದರಿಂದ ಕಾರಿಂದ ಇಳಿದ್ಬಿಟ್ಟು ಅವಳ ಹೆಸರನ್ನ ಜೋರಾಗಿ ಕೂಗ್ತಾನೆ.
ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನನಗನ್ಸುತ್ತೆ ಇವನಿಗೆ ಎಲ್ಲಾನು ಕೂಡ ನೆನಪಿಗೆ ಬಂದ್ಬಿಟ್ಟು ಮತ್ತೆ ಅವಳ ಹತ್ರ ವಾಪಸ್ ಹೋಗಿದ್ದಾನೆ ಅಂತ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದೆ ಸಲ ನಿಮ್ಗೆ ಇಷ್ಟ ಆಗುತ್ತಾರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.